ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ಇವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆಗೆ ತುಂಬಾ ಒಳ್ಳೆ ಪರಿಹಾರ ತೊಗೊಂಬಂದಿದ್ದೀನಿ. ನಿಮಗೂ ಕೂಡ ಈ ರೀತಿ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ. ಏನಂದರೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ತಾ ಬಂದರೆ ಅದು ಕೆಲವು ದಿನಗಳ ಮಾತ್ರ ಇರುತ್ತೆ ಸ್ನೇಹಿತರೆ. ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕಪ್ಪು ಮಾಡ್ಕೋಬೋದು. ಅದು ಕೂಡ ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ಕಪ್ಪು ಆಗ್ತಾ ಬರುತ್ತೆ ಸ್ನೇಹಿತರೆ. ಅದು ಸಣ್ಣವರಿಂದ ವಯಸ್ಸಾದವ್ರಿಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ನೀವೇನು ಟೆನ್ಷನ್ ತೊಗೋಬೇಡಿ. ಈ ರೀತಿ ಟ್ರೈ ಮಾಡಿಬಿಟ್ರೆ ನಿಮ್ಮ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗಾದರೆ ಯಾವ ರೀತಿ ಅಂತ ತೋರಿಸ್ತಾ ಇರೋದು ನೋಡಿ. ನಿಮ್ಮನೆ ಕೂಡ ಹತ್ತಿರ ಇರುವಂಥ ಗಿಡಗಳಿಂದನೇ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ದಾಸವಾಳದ ಹೂವಿನ ಎಲೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ದಾಸವಾಳದ ಹೂವು ಇದ್ದರೂ ಕೂಡ ತುಂಬಾ ಬೆಟರು. ಈ ರೀತಿ ಎಲೆ ಇದ್ದರೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಎಲೆಗಳು ತೊಗೋಬೇಕು ನೋಡಿ. ತುಂಬಾ ಚೆನ್ನಾಗಿ ನಾನು ಎಲೆಗಳು ತೊಗೊಂಡಿದ್ದೀನಿ. ಹಾಗೆ ವಾಶ್ ಮಾಡಿಕೊಂಡೇ ತೊಗೊಳ್ಳಿ. ಯಾಕಂದರೆ ಏನಾದರೂ ಸ್ವಲ್ಪ ದೂಸೋದು ಕೂತ್ಕೊಂಡಿದ್ರೆ ಅದು ಹಾಗೆ ಯೂಸ್ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಈ ರೀತಿ ವಾಶ್ ಮಾಡ್ಕೊಂಡು ಬಂದುಬಿಡಿ. ಈ ರೀತಿ ದಾಸವಾಳದ ಎಲೆ ಇದ್ದರೆ ನಿಮ್ಮ ಮನೆಯಲ್ಲಿ ಕೂಡ ಇದ್ದರೆ ತುಂಬಾ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. 100% ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಎಷ್ಟೇ ಬಿಳಿ ಕೂದಲಿರಲಿ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ನೋಡ್ತಾ ಇರ್ಬೋದು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ದಾಸವಾಳದ ಹೂವಿನ ಎಲೆ ಈ ರೀತಿ ಸಣ್ಣ ಸಣ್ಣ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕೈಯಿಂದನೇ. ಈ ಥರ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ಇವಾಗ ನೋಡಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ತಲೆ ಕೂದಲು ಎಷ್ಟಿದೆ ಎಷ್ಟಿಲ್ವ ಅಂತ ನೀವು ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಜಾಸ್ತಿ ಕೂಡ ಮಾಡಿಕೊಂಡ್ರೂ ಪರವಾಗಿಲ್ಲ. ಜಾಸ್ತಿ ದಿನಗಳು ಕೂಡ ಇಟ್ಕೊಂಡ್ರೆ ಮತ್ತೆ ಸ್ವಲ್ಪ ಜಾಸ್ತಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಟ್ರೈ ಮಾಡ್ಬೋದು. ಇವಾಗ ನೋಡಿ ದಾಸವಾಳದ ಹೂವಿನ ಎಲೆ ಎಲ್ಲನೂ ಕೂಡ ರೀತಿ ಕಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಏನು ಬೇಕಂದರೆ ಸ್ನೇಹಿತರೆ, ನಿತ್ಯ ಪುಷ್ಪ ಹೂವು ನೋಡಿ. ನಿತ್ಯ ಪುಷ್ಪ ಹೂವು ಏನಂದರೆ ದಿನಾಲೂ ಹೂವು ಬಿಡುತ್ತೆ ಸ್ನೇಹಿತರೆ. ಒಂದು ದಿವಸ ಕೂಡ ತಪ್ಪದೇ ಹೂವು ಬಿಡುವಂಥ ಗಿಡ ಅಂದರೆ ನಿತ್ಯ ಪುಷ್ಪ ಹೂವಿನ ಗಿಡ ನೋಡಿ. ಹಾಗಾದರೆ ಇದು ನೋಡಿ ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಮ ತಲೆಯಲ್ಲಿ ದಿನಾಲೂ ಕೂದಲು ಚೆನ್ನಾಗಿ ಗ್ರೋತ್ ಆಗಬೇಕಂದ್ರೆ ಇದು ಖಂಡಿತವಾಗಿ ಹಾಕ್ಬೋದು. ಇದರಿಂದ ನಮ್ಮ ತಲೆಯಲ್ಲಿರುವಂಥ ಹೊಟ್ಟಿನ ಸಮಸ್ಯೆ, ಹುಣ್ಣಿನ ಸಮಸ್ಯೆ ಎಲ್ಲನೂ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಯಾಕಂದರೆ ಇದು ಹೂವು ಜಾಸ್ತಿ ಕಹಿ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿರುವಂಥ ಶಕ್ತಿಗಳು ತುಂಬಾ ಒಳ್ಳೆಯದು ನೋಡಿ. ಹಾಗಾಗಿ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಎರಡೂ ಕೂಡ ತೊಗೊಂಡ್ಮೇಲೆ ಒಂದು ಪ್ಯಾನ್ನಲ್ಲಿ ಹಾಕಿ ಹಾಗೇ ಹುರಿತಾ ಇರಬೇಕು. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಹೂವು ಮತ್ತು ಎಲೆ ಎರಡೂ ಕೂಡ ತುಂಬಾ ಚೆನ್ನಾಗಿ ವಾಶ್ ಮಾಡಿಕೊಂಡೇ ತೊಗೊಳ್ಳಿ. ಇವಾಗ ಹೂವು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದೆ ನೋಡಿ. ಎಲೆ ಮತ್ತು ಹೂವು ಇವೆರಡೂ ಕೂಡ ಹಾಗೆ ಸಣ್ಣ ಉರಿ ಇಟ್ಕೊಂಡೆ ಫ್ಲೇಮಲ್ಲಿ ಈ ರೀತಿ ಹುರಿತಾ ಇರಿ. ಅದಕ್ಕೆ ಮತ್ತೇನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಈ ರೀತಿ ಕರಿಬೇವು ಸ್ವಲ್ಪ ಬಾಡಿತ್ತು ಆದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ. ಈ ರೀತಿ ಹಾಕ್ಕೊಂಡು ಮತ್ತೆ ಅದು ಕೂಡ ಮಿಕ್ಸ್ ಮಾಡಿ ಹಾಗೆ ಹುರಿತಾ ಇರಿ. ಏನು ಕರಿಬೇವು ರೀತಿ ಒಣಗೋದ್ಮೇಲೆ ಬಿಸಾಕೋಕ್ಕೆ ಏನು ಬಿಸಾಕಬಾರ್ದು. ಈ ರೀತಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ನಾನು ಹಾಗೆ ಇದರಲ್ಲಿ ಹಾಕಿ ಹುರಿತಾನೇ ಇರಬೇಕು. ಇದು ಕರಿಬೇವು, ಹೂವು, ಎಲೆ ಇವೆಲ್ಲನೂ ಕೂಡ ಚೆನ್ನಾಗಿ ಇದೇ ಥರವಾಗಿ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಿ. ಇವಾಗ ನೋಡಿ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ನೀವು ಹಚ್ತಾ ಬರ್ತಿರಲ್ಲ ಸ್ನೇಹಿತರೆ, ನಿಮ್ಮ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಒಬ್ರವ್ರಿಗೆ ಏನಾಗುತ್ತೆ ಅಂದರೆ ಒಬ್ರವ್ರಿಗೆ ಸೂಟ್ ಆಗುತ್ತೆ, ಒಬ್ರವ್ರಿಗೆ ಸೂಟ್ ಆಗೋದಿಲ್ಲ. ಆ ರೀತಿ ಇದ್ದಾಗ ನಾವು ಏನು ಹಚ್ಚಿದ್ರು ಕೂಡ ನಮ್ಮ ಬಿಳಿ ಕೂದಲಿಗೆ ಏನು ಹಚ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆ ರೀತಿ ಇದ್ದಾಗ ನೀವು ಈ ಥರ ಇದು ಯೂಸ್ ಮಾಡ್ತಾ ಬಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಬುಡದಿಂದ ಏನಾಗುತ್ತೆ ಅಂದರೆ ಬಿಳಿ ಕೂದಲು ಕಡಿಮೆ ಆಗ್ತಾ ಬರುತ್ತೆ. ಬುಡದಿಂದ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತಾ ಆಗ್ತಾ ಕಪ್ಪಗಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ನೀವು ಯೂಸ್ ಮಾಡ್ಬೋದು. ಈಗ ಏಜ್ಗಿಂತ ಮುಂಚೆನೇ ಸಣ್ಣ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ ಸ್ನೇಹಿತರೆ. ಆವಾಗ ನಾವು ಮಕ್ಕಳಿಗೆ ಯಾವ ರೀತಿ ಹೇರ್ ಪ್ಯಾಕ್ ಹಚ್ಚೋದಕ್ಕೆ ಬರುತ್ತೆ ಸ್ನೇಹಿತರೆ, ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಇರುವಂಥದ್ದು ನೀವು ಯೂಸ್ ಮಾಡ್ತಾ ಬರ್ಬೋದು ಮಕ್ಕಳ ತಲೆಯಲ್ಲಿ. ಅವರಿಗೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಕೂದಲು ತುಂಬಾ ಒಳ್ಳೆ ರೀತಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಈ ರೀತಿ ಪೂರ್ತಿ ಕಪ್ಪಗಾಗಬೇಕು ಎಲ್ಲನೂ ಕೂಡ. ಅಲ್ಲಿವರೆಗೂ ನಾನು ಹಾಗೇ ಹುರಿತಾ ಇದ್ದೆ. ಇವಾಗ ಇದು ಪೂರ್ತಿ ಕಪ್ಪಗಾಗಿರುವಂಥದ್ದು ಕಾಣಿಸ್ತಾ ಇರ್ಬೋದು. ಎಲೆ ಮತ್ತು ಕರಿಬೇವು, ಹೂವು ಎಲ್ಲನೂ ಕೂಡ ಕಪ್ಪಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನಾನು ಇವಾಗ ಹುರಿದಿರೋವಂಥದ್ದು ಎಲ್ಲ ಎಲೆಗಳು ಕೂಡ ಹೂವು ಎಲ್ಲ ಇದು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. ಯಾಕಪ್ಪ ಬಿಸಿ ಇರುವಾಗ ಹಾಕಬೇಕಂತ ಹೇಳ್ತೀನಿ ನಿಮಗೂ ಕೂಡ. ಇವಾಗ ಇದು ಹಾಕ್ಕೊಂಡಿದ್ವಿ. ಹಾಕ್ಕೊಂಡಿದ ತಕ್ಷಣ ನಾನು ಹಾಗೆ ಮುಚ್ಚಳ ಮುಚ್ಚಿದೆ. ಆ ರೀತಿ ಏನು ಮಾಡಲ್ಲ. ಮತ್ತೆ ನಾನು ಪೇಪರ್ ಹಾಕಿ ಮುಚ್ಚಳ ಮುಚ್ತೀನಿ. ಯಾಕಂದರೆ ನನ್ನ ಕಲರ್ ಸ್ವಲ್ಪ ಕೂಡ ವೇಸ್ಟ್ ಹೋಗಬಾರ್ದು. ಇವಾಗ ನೋಡಿ ಈ ರೀತಿ ಮುಚ್ಚಳ ಮುಚ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದೆ. ಸ್ವಲ್ಪನೇ ತರ್ತರಿ ಆಗಬೇಕು, ಜಾಸ್ತಿ ಏನಿಲ್ಲ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ.
ನಿಮ್ಮ ಮನೇಲಿ ಯಾವುದೇ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡ್ತೀರಲ್ಲ ಅದೇ ಎಣ್ಣೆ ಹಾಕ್ಕೋಬೋದು. ಇದು ನೋಡಿ ನಾನು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು, ಹಾಗೆ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು ನೋಡಿ ಒಂದು 4ರಿಂದ 5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ನನಗೆ ಪೇಪರ್ ಮುಚ್ಚಿದೆಯಲ್ಲ, ಪೇಪರ್ ತೆಗೆದಿಡ್ತೀನಿ. ಹಾಗೆ ಈ ಕಡೆ ಪೇಪರ್ ಮುಚ್ಚೋದಕ್ಕೆ ಹೋಗಲ್ಲ, ಯಾಕಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ದೀವಲ್ಲ ಆ ಪೇಪರ್ ಎಲ್ಲನೂ ಕೂಡ ಒದ್ದೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇವಾಗ ಇದಕ್ಕೆ ಪ್ಲಾಸ್ಟಿಕ್ ಮುಚ್ತೀನಿ ನೋಡಿ. ಈ ರೀತಿ ಪ್ಲಾಸ್ಟಿಕ್ ಮುಚ್ಚಿದ್ವಿ, ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಈ ರೀತಿ ಪ್ಲಾಸ್ಟಿಕ್ ಮುಚ್ಚೋದ್ರಿಂದ ನಮಗೇನಾಗುತ್ತೆ ಅಂದರೆ ಎಣ್ಣೆ ಚೆನ್ನಾಗಿ ಒಳಗಡೆ ಇರುತ್ತೆ, ಸ್ವಲ್ಪ ಕೂಡ ಮತ್ತೆ ನೋಡಿ ಮುಚ್ಚಳಕ್ಕೂ ಸ್ವಲ್ಪ ಕೂಡ ಅಂಟೋದಿಲ್ಲ. ಇವಾಗ ಹೇಳಿದ್ದೆಲ್ಲ ಬಿಸಿ ಬಿಸಿ ಇರುವಾಗಲೂ ರುಬ್ಬಿದ್ದೀವಿ ಅಂದರೆ ಎಣ್ಣೆ ಹಾಕಿರ್ತೀವಲ್ಲ ಅದು ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ಈಗ ನೋಡಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ಎಣ್ಣೆ ಎಲ್ಲ ಏನಾಗುತ್ತೆ ಸ್ವಲ್ಪ ಸುಟ್ಟು ಹೋಗ್ತಾ ಬರುತ್ತೆ. ಹಾಗಾಗಿ ಈ ಥರ ಮಾಡಿದ್ವಿ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥ ನೋಡ್ತಾ ಇರ್ಬೋದು ಕಲರು. ಈ ಥರ ನಮ್ಮ ಎಣ್ಣೆಗೂ ಕೂಡ ಬಂದಿರುವಂಥದ್ದು. ಇದೇ ಎಣ್ಣೆ ನಮ್ಮ ತಲೆಗೂ ಹಚ್ಕೊಳ್ಳೋ ಯಾವ ರೀತಿ ಅಂತ ಇವತ್ತು ಇನ್ನೂ ವಿಡಿಯೋದಲ್ಲಿ ತೋರಿಸ್ತಾ ಇರೋದು, ನೋಡಿ ಹೋಗಿ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ, ಹಾಗೆ ಒಂದು ಸೋದಿಸುವಂಥದ್ದು ಚಾಣಿ ಕೂಡ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಸೋದಿಸೋಣ ಬನ್ನಿ. ನೋಡಿ ನಾನು ಶೋಧಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿರುವಂಥ ಕಲರ್ ರೆಡಿಯಾಗಿರುವಂಥದ್ದು. ಈ ಥರ ಕಲರ್ ನಾವು ಯೂಸ್ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿರುವಂಥ ಕಪ್ಪುಗಾಗಿ ಬೆಳೀತಾ ಬರುತ್ತೆ ನೋಡಿ. ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳಿಗಿಂತ ಇದು ತುಂಬ ನ್ಯಾಚುರಲ್ ಆಗಿರುವಂಥ ಎಣ್ಣೆ ಅನ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ, 100% ಗ್ಯಾರಂಟಿ. ನೋಡಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ವಾರದಲ್ಲಿ 2 ಸರ್ತಿ 3 ಸರ್ತಿ ನೀವು ವಾರ ಪೂರ್ತಿ ಕೂಡ ಹಚ್ಕೊಳ್ತಾ ಬಂದರೆ ಏನು ಪರವಾಗಿಲ್ಲ. ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು. ಜಾಸ್ತಿ ಬುಡಕ್ಕೆ ಅಪ್ಲೈ ಮಾಡ್ತಾ ಬರಬೇಕು. ಬುಡದಿಂದ ನಮ್ಮ ಕೂದಲು ಗ್ರೋತ್ ಚೆನ್ನಾಗಾಗುತ್ತೆ, ಕಪ್ಪಗಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಬುಡಕ್ಕೆ ಚೆನ್ನಾಗಿ ಮಸಾಜ್ ಕೊಡಬೇಕು. ನೋಡಿ ಈ ಥರ ಎಣ್ಣೆ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಾಗಿದ್ರೆ ಖಂಡಿತವಾಗಿ ನಿಮ್ಮ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆ, ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಈ ಥರ ಎಣ್ಣೆ ಟ್ರೈ ಮಾಡಿ ನೋಡಿ. ಅವ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಹಾಗಿದ್ರೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.